ನಮಸ್ಕಾರ ಪ್ರಿಯ ವೀಕ್ಷಕರೇ, ನಿಮ್ಮ ಪ್ರೀತಿಯ ಸನಾತನ ಭವಿಷ್ಯ ಯೂಟ್ಯೂಬ್ ಚಾನೆಲ್ಗೆ ಹಾರ್ದಿಕ ಸ್ವಾಗತ. ಕನ್ಯಾ ರಾಶಿಯವರ ಜೀವನದಲ್ಲಿ ಬಹಳ ದೊಡ್ಡ ತಿರುವು ತರುವ ಸಮಯ ಈಗ ಪ್ರಾರಂಭವಾಗುತ್ತಿದೆ. ವಿಶೇಷವಾಗಿ ಈ ಮೇ ತಿಂಗಳು ನಿಮ್ಮ ಜೀವನದ ಹಾದಿಯನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಮೇ 15ರ ನಂತರ ನಡೆಯಲಿರುವ ಕೆಲವು ಅಪರೂಪದ ಗ್ರಹ ಬದಲಾವಣೆಗಳು ನಿಮ್ಮ ಅದೃಷ್ಟದ ಬಾಗಿಲನ್ನೇ ತೆರೆಯಲಿವೆ. ಇಲ್ಲಿಯವರೆಗೂ ನೀವು ಅನುಭವಿಸಿದ ಸಂಕಷ್ಟಗಳು, ಹಣಕಾಸಿನ ಒತ್ತಡಗಳು, ಕುಟುಂಬದ ಕಲಹಗಳು ಮತ್ತು ಮನಸ್ಸಿನ ನೋವುಗಳಿಗೆ ಈಗ ನಿಧಾನವಾಗಿ ಅಂತ್ಯ ಸಿಗುವ ಸಮಯ ಹತ್ತಿರ ಬರುತ್ತಿದೆ. ಈ ಸಂಚಿಕೆಯಲ್ಲಿ ಕನ್ಯಾ ರಾಶಿಯವರಿಗೆ ಮುಂದಿನ ದಿನಗಳಲ್ಲಿ ಎದುರಾಗಲಿರುವ ಶುಭ ಫಲಗಳು, ಆರ್ಥಿಕ ಬದಲಾವಣೆಗಳು, ವೃತ್ತಿಜೀವನದ ಬೆಳವಣಿಗೆಗಳು ಹಾಗೂ ಗ್ರಹಗತಿಗಳ ಪ್ರಭಾವದ ಕುರಿತು ಸಂಪೂರ್ಣ ಮಾಹಿತಿಯನ್ನು ತಿಳಿಸಿಕೊಡುತ್ತಿದ್ದೇವೆ. ಮೊದಲ ಬಾರಿಗೆ ನಮ್ಮ ಸನಾತನ ಭವಿಷ್ಯ ಚಾನೆಲ್ ನೋಡುತ್ತಿದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಯಾಕೆಂದರೆ ಪ್ರತಿದಿನವೂ ರಾಶಿ ಭವಿಷ್ಯ, ಜ್ಯೋತಿಷ್ಯ ರಹಸ್ಯಗಳು ಮತ್ತು ದೈವಿಕ ಮಾಹಿತಿಗಳನ್ನು ನಾವು ನಿಮಗೆ ತಲುಪಿಸುತ್ತಿದ್ದೇವೆ. ಸ್ನೇಹಿತರೆ, ಕೆಲವರ ಜೀವನದಲ್ಲಿ ರಾಜಯೋಗ ಇದ್ದರೂ ಅವರು ಸಾಮಾನ್ಯ ಜೀವನ ನಡೆಸುತ್ತಾರೆ. ಆದರೆ ಇನ್ನು ಕೆಲವರು ಯಾವುದೇ ದೊಡ್ಡ ಯೋಗವಿಲ್ಲದಿದ್ದರೂ ದಿನದಿಂದ ದಿನಕ್ಕೆ ಅಭಿವೃದ್ಧಿಯಾಗುತ್ತಿರುತ್ತಾರೆ. ಅದರ ಹಿಂದೆ ಇರುವ ರಹಸ್ಯವೇನು ಗೊತ್ತಾ? ಅವರು ತಮ್ಮ ಅದೃಷ್ಟದ ಸಮಯ, ಶುಭ ದಿನ, ಶುಭ ಸಂಖ್ಯೆ, ಯಾವ ಕೆಲಸದಿಂದ ಲಾಭ ಸಿಗುತ್ತದೆ ಎಂಬುದನ್ನು ಸರಿಯಾಗಿ ತಿಳಿದು ಅದಕ್ಕೆ ಅನುಗುಣವಾಗಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತಾರೆ. ಜೀವನದಲ್ಲಿ ಯಾವ ದಾರಿಯಲ್ಲಿ ನಡೆದುಕೊಂಡರೆ ಯಶಸ್ಸು ಸಿಗುತ್ತದೆ ಎಂಬುದನ್ನು ಅರಿತುಕೊಂಡವರು ಮಾತ್ರ ಎತ್ತರಕ್ಕೆ ಏರುತ್ತಾರೆ. ಉದ್ಯೋಗ, ವ್ಯಾಪಾರ, ಕುಟುಂಬ ಜೀವನ, ಪ್ರೀತಿ ಪ್ರೇಮ ಅಥವಾ ಹಣಕಾಸಿನ ಸಮಸ್ಯೆಗಳು ಯಾವುದಾದರೂ ಇರಲಿ, ಸರಿಯಾದ ಸಮಯದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೊಳ್ಳುವುದು ಅತ್ಯಂತ ಮುಖ್ಯ. ಈ ಮೇ ತಿಂಗಳಲ್ಲಿ ನಡೆಯುತ್ತಿರುವ ಗ್ರಹಗಳ ಚಲನೆ ಕನ್ಯಾ ರಾಶಿಯವರ ಪಾಲಿಗೆ ಬಹಳ ವಿಶೇಷವಾಗಿದೆ. ಮೇ 1ರಂದು ಬುಧಗ್ರಹ ಮೇಷರಾಶಿಗೆ ಪ್ರವೇಶ ಮಾಡುತ್ತಿದೆ. ಮೇ 11ರಂದು ಕುಜಗ್ರಹ ಮೇಷರಾಶಿಗೆ ಸಂಚಾರ ಮಾಡುತ್ತಿದೆ. ಮೇ 15ರಂದು ಶುಕ್ರಗ್ರಹ ಮಿಥುನ ರಾಶಿಗೆ ಪ್ರವೇಶಿಸುತ್ತಿದ್ದು, ಅದೇ ದಿನ ಬುಧ ಮತ್ತು ಸೂರ್ಯ ವೃಷಭ ರಾಶಿಗೆ ಚಲಿಸುತ್ತವೆ. ಮೇ 26ರಂದು ಮತ್ತೊಂದು ಪ್ರಮುಖ ಗ್ರಹ ಬದಲಾವಣೆ ನಡೆಯಲಿದ್ದು, ಜೂನ್ 2ರಂದು ಗುರುಗ್ರಹ ಕರ್ಕಾಟಕ ರಾಶಿಗೆ ಪ್ರವೇಶ ಮಾಡುವ ಮೂಲಕ ಅನೇಕ ಶುಭ ಫಲಗಳನ್ನು ನೀಡಲಿದ್ದಾನೆ. ಈ ಎಲ್ಲ ಗ್ರಹ ಬದಲಾವಣೆಗಳು ಕನ್ಯಾ ರಾಶಿಯವರ ಜೀವನದಲ್ಲಿ ಹೊಸ ಅಧ್ಯಾಯವನ್ನು ಆರಂಭಿಸಲಿವೆ. ಬಹಳ ಜನರು ಕೇಳುವ ಪ್ರಶ್ನೆಯೇನೆಂದರೆ, ಮನೆಯಲ್ಲಿ ಶಾಂತಿ ಇಲ್ಲ, ದುಡಿದ ಹಣ ಉಳಿಯುವುದಿಲ್ಲ, ಸಣ್ಣ ವಿಷಯಕ್ಕೂ ದೊಡ್ಡ ಜಗಳ ಆಗುತ್ತಿದೆ, ಇದಕ್ಕೆ ಕಾರಣವೇನು ಎಂದು ಕೇಳುತ್ತಾರೆ. ಕೆಲವು ಸಂದರ್ಭಗಳಲ್ಲಿ ಮನೆಯ ಮೇಲಿರುವ ದಿಷ್ಟಿದೋಷ ಮತ್ತು ನಕಾರಾತ್ಮಕ ಶಕ್ತಿಗಳು ಈ ರೀತಿಯ ಸಮಸ್ಯೆಗಳಿಗೆ ಕಾರಣವಾಗುತ್ತವೆ. ಮನೆಯಲ್ಲಿ ಅಶಾಂತಿ, ಸಾಲದ ಒತ್ತಡ, ಗಂಡ ಹೆಂಡತಿ ನಡುವೆ ಕಲಹ, ಸಂಬಂಧಿಕರೊಂದಿಗೆ ಅಸಮಾಧಾನ ಇವೆಲ್ಲವೂ ನಿಧಾನವಾಗಿ ಜೀವನದ ನೆಮ್ಮದಿಯನ್ನು ಕಸಿದುಕೊಳ್ಳುತ್ತವೆ. ಈ ಕಾರಣಕ್ಕಾಗಿ ಕೆಲವು ಸರಳವಾದ ಆಧ್ಯಾತ್ಮಿಕ ಪರಿಹಾರಗಳನ್ನು ಪಾಲಿಸುವುದು ಉತ್ತಮ. ಮನೆಯ ಮುಖ್ಯ ಬಾಗಿಲ ಹೊರಭಾಗದಲ್ಲಿ ಕಪ್ಪು ಮತ್ತು ಬಿಳಿ ಸಂಯೋಜನೆಯ ದೃಷ್ಟಿ ನಿವಾರಕ ಕಲ್ಲು ಅಥವಾ ಚಿಹ್ನೆಯನ್ನು ನೇತುಹಾಕುವುದು ಶುಭಕರ. ಇದರಿಂದ ಕೆಟ್ಟ ದೃಷ್ಟಿಯ ಪ್ರಭಾವ ಕಡಿಮೆಯಾಗುತ್ತದೆ. ಅದರ ಜೊತೆಗೆ ನಿಮ್ಮ ರಾಶಿ ಮತ್ತು ನಕ್ಷತ್ರಕ್ಕೆ ಅನುಗುಣವಾಗಿ ಸ್ಥಾಪಿಸಿದ ವಿಶೇಷ ಯಂತ್ರವನ್ನು ಮನೆಯೊಳಗೆ ಇಟ್ಟು ಪ್ರತಿದಿನ ಪೂಜೆ ಮಾಡಿದರೆ ಮನೆಯಲ್ಲಿನ ನಕಾರಾತ್ಮಕ ಶಕ್ತಿ ದೂರವಾಗಿ ಶಾಂತಿ ಮತ್ತು ಸಮೃದ್ಧಿ ನೆಲೆಸುತ್ತದೆ. ಈ ಪರಿಹಾರಗಳು ಕೇವಲ ನಂಬಿಕೆಯಲ್ಲ, ಅನೇಕ ಜನರು ಇದರಿಂದ ಉತ್ತಮ ಫಲವನ್ನು ಪಡೆದಿದ್ದಾರೆ. ಇನ್ನು ಕನ್ಯಾ ರಾಶಿಯವರ ಗ್ರಹಸ್ಥಿತಿಯನ್ನು ಗಮನಿಸಿದರೆ, ರಾಶ್ಯಾಧಿಪತಿ ಮತ್ತು ಕರ್ಮಾಧಿಪತಿ ಅಷ್ಟಮ ಸ್ಥಾನದಲ್ಲಿರುವುದರಿಂದ ವಿಪರೀತ ರಾಜಯೋಗ ರೂಪುಗೊಳ್ಳುತ್ತಿದೆ. ಇದು ಆರಂಭದಲ್ಲಿ ಸವಾಲುಗಳನ್ನು ಕೊಟ್ಟರೂ ಕೊನೆಯಲ್ಲಿ ದೊಡ್ಡ ಯಶಸ್ಸು ಮತ್ತು ಲಾಭ ನೀಡುವ ಯೋಗ. ಮೇ 12ರಂದು ಕುಜ ತನ್ನ ಸ್ವರಾಶಿಗೆ ಪ್ರವೇಶ ಮಾಡುವುದರಿಂದ ನಿಮ್ಮ ವಿರುದ್ಧ ಕಾರ್ಯನಿರ್ವಹಿಸುತ್ತಿದ್ದವರು ತಮ್ಮ ತಪ್ಪಿನ ಫಲವನ್ನು ಅನುಭವಿಸುವ ಪರಿಸ್ಥಿತಿ ನಿರ್ಮಾಣವಾಗಬಹುದು. ಮೇ 15ರ ನಂತರ ವೃತ್ತಿ ಕ್ಷೇತ್ರದಲ್ಲಿ ನಿಧಾನವಾಗಿ ಬೆಳವಣಿಗೆ ಕಾಣಿಸುತ್ತದೆ. ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಸಿಗಬಹುದು. ಮೇಲಾಧಿಕಾರಿಗಳ ಮೆಚ್ಚುಗೆ ಹೆಚ್ಚಾಗಬಹುದು. ಹಳೆಯ ಆಸ್ತಿ ಸಮಸ್ಯೆಗಳು, ಕೋರ್ಟ್ ವ್ಯವಹಾರಗಳು ಅಥವಾ ಪಿತ್ರಾರ್ಜಿತ ಆಸ್ತಿಗೆ ಸಂಬಂಧಿಸಿದ ವಿಷಯಗಳಲ್ಲಿ ನಿಮಗೆ ಅನುಕೂಲವಾದ ಫಲ ಸಿಗುವ ಸಾಧ್ಯತೆ ಇದೆ. ಹಳೆಯ ಹೂಡಿಕೆಗಳಿಂದ ಲಾಭ ಬರಬಹುದು. ಪಿಎಫ್, ಇನ್ಶೂರೆನ್ಸ್ ಅಥವಾ ಬಹಳ ದಿನಗಳಿಂದ ಸಿಲುಕಿಕೊಂಡಿದ್ದ ಹಣ ಕೈಗೆ ಸಿಗುವ ಸಾಧ್ಯತೆ ಕೂಡ ಇದೆ. ಆದರೆ ಈ ಸಮಯದಲ್ಲಿ ಒಂದು ಎಚ್ಚರಿಕೆ ಅಗತ್ಯ. ತ್ವರಿತ ಲಾಭಕ್ಕಾಗಿ ಶಾರ್ಟ್ಕಟ್ ಮಾರ್ಗಗಳನ್ನು ಬಳಸಬೇಡಿ. ಪ್ರಾಮಾಣಿಕ ಪ್ರಯತ್ನ ಮಾತ್ರ ನಿಮಗೆ ಶಾಶ್ವತ ಯಶಸ್ಸು ನೀಡುತ್ತದೆ. ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗರೂಕರಾಗಿರಿ. ದೇಹದ ಉಷ್ಣತೆ, ಬಿಪಿ ಏರಿಳಿತ, ಚರ್ಮದ ಸಮಸ್ಯೆ ಅಥವಾ ನರದೌರ್ಬಲ್ಯದಂತಹ ಸಮಸ್ಯೆಗಳು ಕಾಣಿಸಬಹುದು. ಹೆಚ್ಚು ನೀರು ಕುಡಿಯುವುದು, ವ್ಯಾಯಾಮ ಮಾಡುವುದು ಮತ್ತು ನಿಯಮಿತ ನಿದ್ರೆ ಬಹಳ ಮುಖ್ಯ. ಕುಟುಂಬ ಜೀವನದಲ್ಲಿ ಸಹನೆಯಿಂದ ನಡೆದುಕೊಳ್ಳಿ. ಗಂಡ ಹೆಂಡತಿ ನಡುವೆ ಸಣ್ಣಪುಟ್ಟ ಮನಸ್ತಾಪಗಳು ಉಂಟಾಗುವ ಸಾಧ್ಯತೆ ಇದೆ. ಕೋಪಕ್ಕಿಂತ ಮೌನ ಮತ್ತು ಅರ್ಥೈಸಿಕೊಳ್ಳುವ ಗುಣ ಈ ಸಮಯದಲ್ಲಿ ನಿಮ್ಮ ಸಂಬಂಧವನ್ನು ಕಾಪಾಡುತ್ತದೆ. ಕೃಷಿಕರಿಗೆ ಉತ್ತಮ ಬೆಲೆ ಸಿಗುವ ಸಾಧ್ಯತೆ ಇದೆ. ವ್ಯಾಪಾರಿಗಳಿಗೆ ಹೊಸ ಅವಕಾಶಗಳು ದೊರಕಬಹುದು.
ಒಟ್ಟಾರೆ ಹೇಳುವುದಾದರೆ ಮೇ 15ರ ನಂತರ ಕನ್ಯಾ ರಾಶಿಯವರ ಜೀವನದಲ್ಲಿ ನಿಧಾನವಾಗಿ ಶುಭ ಸಮಯ ಆರಂಭವಾಗುತ್ತಿದೆ. ನಿಮ್ಮ ಅದೃಷ್ಟದ ಚಕ್ರ ಈಗ ತಿರುಗಲಾರಂಭಿಸಿದೆ. ಭಗವಂತ ನಿಮಗೆ ಆರೋಗ್ಯ, ಐಶ್ವರ್ಯ ಮತ್ತು ನೆಮ್ಮದಿಯನ್ನು ಕರುಣಿಸಲಿ ಎಂದು ಪ್ರಾರ್ಥಿಸುತ್ತೇವೆ. ಸನಾತನ ಭವಿಷ್ಯ ಕುಟುಂಬದ ಭಾಗವಾಗಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಮೆಂಬರ್ಶಿಪ್ ಮತ್ತು ಸೂಪರ್ ಥ್ಯಾಂಕ್ಸ್ ಮೂಲಕ ನಮ್ಮ ಚಾನಲ್ಗೆ ಸಪೋರ್ಟ್ ನೀಡಿ. ಸರ್ವೇ ಜನ ಸುಖಿನೋ ಭವಂತು.